ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲರ್ನ್ ಚಾನೆಲ್ಗೆ ಸ್ವಾಗತ. ಹಬ್ಬಗಳಾದಮೇಲಿಂದ ಎಲ್ಲರ ಮನೆಯಲ್ಲೂ ಬಾಳೆಹಣ್ಣಂತೂ ಜಾಸ್ತಿ ಇರುತ್ತೆ. ಆ ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ಒಂದು ರುಚಿಕರವಾಗಿರುವಂಥ ಎಲ್ಲರಿಗೂ ತುಂಬಾ ಗೊತ್ತಿರೋ ಅಂಥ ಹಾಗೆ ಫೇಮಸ್ ಆಗಿರುವಂಥ ಒಂದು ರೆಸಿಪಿ ಅಂದರೆ ಮಂಗಳೂರು ಬನ್ಸ್. ಬಾಳೆಹಣ್ಣಿದ್ರೆ ಮಂಗಳೂರು ಬನ್ಸ್ ಮಾಡೋದಂತೂ ತುಂಬಾ ಸುಲಭ. ಸಾಮಾನ್ಯವಾಗಿ ಎಲ್ಲರೂ ಹೋಟೆಲ್ಗಳಲ್ಲಿ ಮಂಗಳೂರು ಬನ್ಸ್ನ ತಿಂದೇ ಇರ್ತಾರೆ, ಆದರೆ ಅದರಲ್ಲಿ ಮೈದಾನ ಉಪಯೋಗಿಸ್ಕೊಂಡು ಮಾಡೋದೇ ಜಾಸ್ತಿ. ಇವತ್ತು ನಾನು ತುಂಬಾ ಸುಲಭವಾಗಿರುವಂಥ ಹಾಗೆಯೇ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮೊಸರು ಇಲ್ಲದೇ ಯಾವ ರೀತಿಯಾಗಿ ಮಂಗಳೂರು ಬನ್ಸ್ನ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಮೊದಲನೇದಾಗಿ ಇಲ್ಲಿ ನಾನು ಒಂದು ದೊಡ್ಡ ಬೌಲಲ್ಲಿ 3 ರಿಂದ 4 ಫುಲ್ಲು ಕಳ್ತಿರೋ ಅಂಥ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದೆರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಫೋರ್ಕಲ್ಲಿ ನಾವು ಮ್ಯಾಶ್ ಮಾಡ್ಕೊಳ್ಬೇಕು. ಇದನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕಬೇಡಿ. ತುಂಬಾ ಈ ಥರ ಕಪ್ಪಗಾಗಿರೋಂಥ ಬಾಳೆಹಣ್ಣಾದರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಇವಾಗ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಚೂರು ಉಪ್ಪನ್ನು ತುಂಬ ಹಾಕ್ಕೊಳ್ಬೇಡಿ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ನಾನು ಬೇಕಿಂಗ್ ಸೋಡಾನ ಸೇರಿಸ್ಕೊಂಡಿದ್ದೀನಿ. ಎಲ್ಲದನ್ನು ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಸಾಮಾನ್ಯವಾಗಿ ಎಲ್ಲ ಮೊಸರು ಹಾಕ್ಕೊಳ್ತಾರೆ, ಆದರೆ ನಾನು ಮೊಸರನ್ನೇನು ಸೇರಿಸ್ಕೊಳ್ತಾ ಇಲ್ಲ. ನೀಟಾಗಿ ಕೈನ ವಾಶ್ ಮಾಡ್ಕೊಂಡ್ಮೇಲೆ ಒಂದು ಸಾಫ್ಟ್ ಡವ್ ಆಗೋವರೆಗೆ ನಾವು ಕಲಿಸ್ಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿಯಾದಂಥ ನೀರು ಬೇಕಾಗೋದಿಲ್ಲ ಕಲಿಸೋದಕ್ಕೆ. ಪ್ಯೂರಿನೇ ಇರುತ್ತಲ್ವ, ಅದರಲ್ಲೇ ನಾವು ಕಲಿಸ್ಕೊಳ್ಬೋದು. ನಿಮ್ಗೆ ಇನ್ನೂ ತುಂಬ ಗಟ್ಟಿ ಆಯಿತು ಅನಿಸಿದ್ರೆ 1 ಟೀ ಸ್ಪೂನಷ್ಟು ಇಲ್ಲ 2 ಟೀ ಸ್ಪೂನಷ್ಟು ಹಾಲನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಬೋದು. ಕಲಸಾದ್ಮೇಲಿಂದ ಅದನ್ನು ಮೇಲ್ಗಡೆ ಎಣ್ಣೆ ಸವರ್ಬಿಟ್ಟು ಒಂದು 4 ರಿಂದ 6 ಗಂಟೆಗಳ ಕಾಲ ಅದನ್ನು ನೆನೆಯೋದಕ್ಕೆ ಬಿಡಬೇಕು. ನೋಡಿ, ಇಲ್ಲಿ ನಾನು 4 ಗಂಟೆ ಕಾಲ ಬಿಟ್ಟಿದ್ದೀನಿ. 4 ಗಂಟೆ ಕಾಲ ಆದಮೇಲಿಂದ ಈ ಥರ ಆಗಿದೆ. ನೀವು ಓವರ್ನೈಟ್ ಇಟ್ಟರೂ ತುಂಬಾ ಚೆನ್ನಾಗಾಗುತ್ತೆ. ಅದಾದಮೇಲಿಂದ ಇನ್ನೊಂದು ಸತಿ ನೀಟಾಗಿ ಅದನ್ನ ನೀಡ್ ಮಾಡಿಕೊಂಡು ಸಣ್ಣ ಉಂಡೆಗಳಾಗಿ ನಾವು ಇದನ್ನ ತಗೊಳ್ಬೇಕಾಗುತ್ತೆ. ಓವರ್ನೈಟನ್ನು ನೀವು ಕಲಿಸ್ಬಿಟ್ಟು ಇಡೋದಾದರೆ ಕಲಿಸಿದ ಮೇಲಿಂದ ಅದನ್ನ ಫ್ರಿಡ್ಜಲ್ಲಿ ಇಡಬೇಕು. ಇಲ್ಲ ಅಂತಂದರೆ ಅದೊಂಥರ ವಾಸನೆ ಬಂದಂಗೆ ಆಗಿಬಿಡುತ್ತೆ. ಈಗ ಸಣ್ಣ ಉಂಡೆಗಳಾಗಿ ಮಾಡ್ಕೊಂಡು ನಾನು ಅದನ್ನು ಪೂರಿ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಆದರೆ ಪೂರಿಗಿಂತನೂ ಒಂದು ಸ್ವಲ್ಪ ದಪ್ಪಕ್ಕೆ ಇರಬೇಕು. ಇದು ತುಂಬ ತೆಳ್ಳಗಿತ್ತಂದರೆ ನಿಮಗೆ ಅದು ಫ್ಲಫಿಯಾಗಿ ಉಬ್ಬಿ ಬರೋದಿಲ್ಲ. ಇವಾಗ ನೋಡಿ ನಾನು ತೋರಿಸ್ತೀನಿ. ಈ ಒಂದು ಥಿಕ್ನೆಸ್ ಇದ್ದರೆ ಇದಕ್ಕೆ ಸಾಕು. ಈ ಕಡೆ ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಕಾದಿರೋ ಅಂಥ ಎಣ್ಣೆಗೆ ಇವಾಗ ನಾವು ಲಟ್ಸಿರೋ ಅಂಥ ಪೂರಿಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಉರಿನ ನೀವು ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡಿರಬೇಕಾಗತ್ತೆ. ತುಂಬ ಜೋರಾಗಿ ಉರಿ ಇಟ್ಕೊಳ್ತು ಅಂದರೆ ಒಳಗಡೆ ಬೆಂದೇ ಇರಲ್ಲ, ಮೇಲ್ಗಡೆ ಕಪ್ಪಾಗಿಬಿಡುತ್ತೆ. ಅದನ್ನು ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಎರಡೂ ಕಡೆಯೂ ಈ ಥರ ತಿರುಗಿಸಿ ನೀವು ಆಲ್ಮೋಸ್ಟ್ ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಸಹ ನೀವು ಬೇಯಿಸ್ಕೊಳ್ಬೇಕಾಗತ್ತೆ. 1 ಕಪ್ ಗೋಧಿ ಹಿಟ್ಟಲ್ಲಿ ಸುಮಾರು 10 ಮಂಗಳೂರು ಬನ್ವರೆಗೂ ಆಗುತ್ತೆ. ನೀವು ಇನ್ನೂ ಸಣ್ಣದಾಗಿ ಮಾಡ್ತೀವಿ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗಿದು ಆಲ್ಮೋಸ್ಟ್ ಆಗಿದೆ. ನೀವು ರಾತ್ರಿ ಹೊತ್ತೇ ಕಲಸಿಟ್ರೆ ಬೆಳಗ್ಗೆ ಹೊತ್ತು ಇದನ್ನು ತಿಂಡಿ ಜೊತೆ ಸಹ ಮಾಡಿಕೊಡ್ಬೋದು, ಅಥವಾ ಸಾಯಂಕಾಲದ ಹೊತ್ತು ಸ್ನ್ಯಾಕ್ ಆಗಿ ಸಹ ನೀವು ಮಾಡಿಕೊಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈಗ ಇಲ್ಲಿಂದ ನಾವು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೀವು ಚೆನ್ನಾಗಿ ಕಲಿಸಿದ್ರಿ ಅಂದರೆ ಈ ಥರ ಫ್ಲಫಿಯಾಗಿ ಬರುತ್ತೆ. ಬನ್ ಯಾವ ಥರ ಇರುತ್ತೆ ನಿಮಗೆ ಅದೇ ಟೆಕ್ಸ್ಚರೇ ನಿಮಗಿಲ್ಲಿ ಕಾಣಿಸುತ್ತೆ. ಇದನ್ನು ನೀವು ಚಟ್ನಿ ಜೊತೆ ಅಥವಾ ಸಾಗು ಜೊತೆ ಯಾವುದ್ರ ಜೊತೆ ಆದ್ರೂ ಸರ್ವ್ ಮಾಡ್ಬೋದು. ಇಲ್ಲ ನೀವು ಪ್ಲೇನಾಗಿ ತಿಂತೀವಿ ಅಂದರೂ ಸಹ ತುಂಬಾ ರುಚಿಯಾಗಿರುತ್ತೆ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬಾ ಈಸಿಯಾಗಿರುವಂಥ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.